ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಹಾಗೂ ಗ್ಯಾಂಗ್ಗೆ ಸಿಕ್ಕಿದ್ದ ಜಾಮೀನು ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಈ ಅರ್ಜಿಯ ವಿಚಾರಣೆ ಜನವರಿ 24ರಂದು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾದ್ರೆ ಮತ್ತೆ ಆರೋಪಿಗಳು ಜೈಲು ಸೇರಬೇಕಾಗತ್ತೆ. ಆರೋಗ್ಯದ ನೆಪವೊಡ್ಡಿ ಹೈಕೋರ್ಟ್ನಲ್ಲಿ ಮಧ್ಯಂತರ ವೈದ್ಯಕೀಯ ಜಾಮೀನು ಪಡೆದ ನಂತರ ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು, ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿತ್ತು. ಇದೇ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂಗೆ ಹೋಗಲಾಗಿದೆ. ಪವಿತ್ರ ಗೌಡ, ದರ್ಶನ್, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಮತ್ತೆ ಪ್ರದೋಷ್ ಇವರಿಗೆ ಕೊಟ್ಟಂತ ಜಾಮೀನನ್ನ ಪ್ರಶ್ನಿಸಲಾಗಿದೆ. ಜಾಮೀನು ಪಡೆದಿದ್ದ ಆರೋಪಿಗಳ ಅರ್ಜಿ ವಿಚಾರಣೆ ದಿನಾಂಕ ನಿಗದಿಯಾಗಿದೆ. ಜನವರಿ 6ರಂದು ದರ್ಶನ್ ಜಾಮೀನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ರು. ಸದ್ಯ ದರ್ಶನ್ ಮತ್ತೆ ಗ್ಯಾಂಗಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್ ಮತ್ತು ಇತರೆ ಆರೋಪಿಗಳಾದ ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಇವರೆಲ್ಲರಿಗೂ ಸಹ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು, ರೆಗ್ಯುಲರ್ ಜಾಮೀನನ್ನ ನೀಡಿತ್ತು. ಇದಕ್ಕಿಂತ ಮುಂಚೆ ದರ್ಶನ್ ಅವರಿಗೆ ಮೆಡಿಕಲ್ ಜಾಮೀನು ಸಿಕ್ಕಿತ್ತು 1.5 ತಿಂಗಳು. ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಈ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಕರ್ನಾಟಕ ಪೊಲೀಸ್. ಹಾಗಾಗಿ ಈಗ ವಿಚಾರಣೆ ನಿಗದಿಯಾಗಿದೆ. ಆ ಮೇಲ್ಮನವಿ ವಿಚಾರಣೆ ಜನವರಿ 24ಕ್ಕೆ ನಡೆಯುತ್ತೆ. ಅವತ್ತಿನ ದಿನದ ವಿಚಾರಣೆಯಲ್ಲಿ ಏನಾಗುತ್ತೆ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅವತ್ತು ವಿಚಾರಣೆ ಆರಂಭ ಆಗುತ್ತೆ. ಮೊದಲ ಹಂತದಲ್ಲೇ ಜಾಮೀನು ಕೊಟ್ಟಿದ್ದು ಸರಿ ಇಲ್ಲ ಅಂತ ಅನಿಸಿದ್ರೆ ನ್ಯಾಯಾಲಯ ಅವತ್ತೇ ಜಾಮೀನು ರದ್ದು ಮಾಡಬಹುದು, ಅಥವಾ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿ ಎರಡೂ ಪಾರ್ಟಿಗಳಿಗೆ ಹೇಳ್ಬೋದು. ಆ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಜಾಮೀನು ಮುಂದುವರಿಸಬೇಕಾ ಅಥವಾ ರದ್ದು ಮಾಡಬೇಕಾ ಅನ್ನುವಂಥ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಬೋದು. ಹಾಗಾಗಿ ಈ ಆರೋಪಿಗಳು ಜಾಮೀನು ಮೇಲೆ ಹೊರಗಿರ್ತಾರ ಅಥವಾ ಮತ್ತೆ ಜೈಲಲ್ಲಿ ಕಂಬಿ ಎಣಿಸ್ತಾರ ಅದನ್ನ ನೋಡಬೇಕಾಗಿದೆ. ಜನವರಿ 24 ಆ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ.